ಅಸಮಾಧಾನ ಸಮಾಧಾನ ಆಗಿದೆ ಹೆಂಗೆ ಸರ್? ಅಲ್ಲ, ಅದು ಇದ್ದೇ ಇರ್ತದೆ. ಇದು ಕಾಂಗ್ರೆಸ್ ಪಕ್ಷ ಅತ್ಯಂತ ದೊಡ್ಡದಾದಂಥ ಪಕ್ಷ. 136 ಜನ ಶಾಸಕರಿರ್ತಕ್ಕಂಥ ಪಕ್ಷ ಆಗಿರೋದ್ರಿಂದ ಇದು ಬಹುತೇಕ ಕೊನೆಯ ಸಂಪುಟ ವಿಸ್ತರಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಜನ ಇರ್ತಾರೆ. ಅವರವರ ಭಾವನೆಗಳು, ಜಿಲ್ಲೆ ಮಟ್ಟದ ಸಮಸ್ಯೆಗಳು, ಕ್ಷೇತ್ರದ ಸಮಸ್ಯೆಗಳು ಇವೆಲ್ಲದೂ ಕೂಡ ಸ್ವಾಭಾವಿಕವಾಗಿರ್ತದೆ. ಹಾಗಾಗಿ ಎಲ್ಲ ಏಕಕಾಲಕ್ಕೆ ಉಲ್ಬಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಗೊಂದಲ ಆಗಿದೆ ಅದರಲ್ಲಿ. ಅದನ್ನು ಎಲ್ಲೋ ಒಂದು ಕಡೆಗೆ ನಾನು ಬೆಳಿಗ್ಗೆದ್ದಲ್ಲೂ ಕೂಡ ನಾನು ಕೆಲವು ಶಾಸಕರ ಜೊತೆಯಲ್ಲಿ ಮಾತಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮುಖ್ಯಮಂತ್ರಿಗಳ ಜೊತೆಯೂ ಕೂಡ ಚರ್ಚೆ ಮಾಡಿದ್ದೀವಿ. ಸುರ್ಜೇವಾಲಾ ಅವರು ಇವತ್ತು ಬರ್ತಾಯಿದ್ದಾರೆ. ಬಹುಶಃ ಇದೆಲ್ಲದಕ್ಕೂ ಕೂಡ ಅಂತಿಮವಾಗಿ ಒಂದು ಶಮನ ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರಕ್ರಿಯೆಗಳು ನಡೀತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಈಗ ನಾನು ಅದನ್ನು ಆ ಪ್ರಸ್ತಾವನೆ ನಾನು ಒಪ್ಪಿರಲಿಲ್ಲ. ಆದರೂ ಕೂಡ ಅದು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ಒಗ್ಗಟ್ಟನ್ನು ಕಾಪಾಡುವಂಥ ಸಂದರ್ಭದಲ್ಲಿ ವರಿಷ್ಠರ ಮಾರ್ಗದರ್ಶನವನ್ನು ಕೂಡ ಪಡೆದು ಮುಂದೆ ಹೆಜ್ಜೆ ಇಡಬೇಕಾಗ್ತದೆ. ಆ ಕಾರಣದಲ್ಲಿ ಇವತ್ತು ಸುರ್ಜೇವಾಲಾ ಅವರು ಕೂಡ ಬರ್ತಾಯಿದ್ದಾರೆ. ಮುಖ್ಯಮಂತ್ರಿಗಳ ಸಂಪರ್ಕದಲ್ಲಿದ್ದೇನೆ. ನೋಡೋಣ, ಇವತ್ತು ಸ್ವಲ್ಪ ಎಲ್ಲ ಬಿಕ್ಕಟ್ಟುಗಳಿಗೂ ಕೂಡ ಇತ್ಯರ್ಥ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗೆ ಇದೆ. ಖಾತೆಗಳೇನಾಗಿಲ್ಲ, ವಿಸ್ತರಣೆ ಆಗಿದೆ. ಖಾತೆಗಳು ಹಂಚಿಕೆ ಆಗೋದು ಇದೆ. ಅದರಲ್ಲೂ ಕೂಡ ಖಾತೆಗಳಲ್ಲೂ ಇನ್ನೊಂದರಲ್ಲೂ ಕೂಡ ಅದು ಸ್ವಲ್ಪ ಸ್ವಾಭಾವಿಕವಾಗಿ ಅದು ಪೈಪೋಟಿ ಇದ್ದೇ ಇರ್ತದೆ, ಆ ಪ್ರಯತ್ನಗಳು ಇರುತ್ತದೆ. ಸೊ ಹಾಗಾಗಿ ಅಂತಿಮವಾಗಿ ವರಿಷ್ಠರು ಅದನ್ನು ಮಧ್ಯದಲ್ಲಿ ಕೂತು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇತ್ಯರ್ಥ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲ, ಬೇಡಿಕೆಗಳು ಒಬ್ಬೊಬ್ಬರದ್ದು ಒಂದೊಂದು ಥರ ಬೇಡಿಕೆಗಳಿದೆ. ಅಲ್ಲಪ್ಪ, ಈಗ ನಂದು ಒಂದೇ ಅಂತಲ್ಲ, ಅದು ಬೇರೆ ಎಲ್ಲರದ್ದು ಒಂದೊಂದು ರೀತಿಯಾದಂಥ ಬೇಡಿಕೆಗಳಿರ್ತದೆ. ಬಹುಶಃ ಈಗಾಗಲೇ ವಿಸ್ತರಣೆ ಆಗೋಗ್ಬಿಟ್ಟಿದೆ. ವಿಸ್ತರಣೆ ಆಗೋಗಿದೆ. ಪೋರ್ಟ್ಫೋಲಿಯೋ ಹಂಚೋದು ಒಂದು ಬಾಕಿ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿ ಇದನ್ನು ಈ ಭಿನ್ನಾಭಿಪ್ರಾಯಗಳನ್ನೆಲ್ಲದೂ ಕೂಡ ಶಮನ ಮಾಡ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ವರಿಷ್ಠರು ಅವರು ಒಂದು ತೀರ್ಮಾನ ಮಾಡಿ ಅವರು ಮಾತುಕತೆಯನ್ನು ಮಾಡಿ ಬಗೆಹರಿಸುವಂಥ ಪ್ರಯತ್ನವನ್ನು ಇವತ್ತಿಂದ ಮಾಡ್ತಾರೆ. ಇನ್ನೊಂದು, ವಿಧಾನಸಭೆಯಲ್ಲಿ ಪ್ರತ್ಯೇಕ ಆಸನಕ್ಕಾಗಿ ಪತ್ರ ಕೂಡ ಬರೆದಿದ್ದೀರಿ ಅಂತ ಒಂದು ಮಾಹಿತಿ ಸರ್. ಅಲ್ಲ, ನನಗೂ ಬೇಸರ ಆಗಿಲ್ಲ ಅಂತಲ್ಲ, ಬೇಸರ ಆಗಿತ್ತು ಅದನ್ನು. ಅದಕ್ಕೆ ನಾನು ಕಾಂಗ್ರೆಸ್ ಚೌಕಟ್ಟಿನಲ್ಲೇ ಇರಬೇಕು ಅಂತೇಳಿ ಒಂದು ತೀರ್ಮಾನ ಕಾಗದ ಬರೀಬೇಕು ಅಂತ ಮಾಡಿದರೆ, ಅಷ್ಟರೊಳಗಾಗಿ ಪ್ರೋಟಮ್ ಸ್ಪೀಕರ್ ಅಂತೇಳಿ ಅನೌನ್ಸ್ ಮಾಡಿದಾಗ ಅರ್ಜುನ್ ನಾನೇ ಸ್ವೀಕಾರ ಮಾಡಬೇಕಾಗಿ ಬರುತ್ತಿತ್ತು. ಸೊ ಹಾಗಾಗಿ ಅದೆಲ್ಲ ಇದು ಕಾಲಾವಕಾಶ ಇದೆ ಮುಂದೆ. ಅಲ್ಲ, ಇನ್ನೂ ಕಾಲಾವಕಾಶ ಇದೆ. 13ನೇ ತಾರೀಕು ಅಸೆಂಬ್ಲಿ ನಡೆಯುವಂಥ ಸಂದರ್ಭದಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ನಡೀತದೆ ನೋಡೋಣ. ಎಲ್ಲ ಒಂದು ಕಡೆಗೆ ವರಿಷ್ಠರುಗಳು ಮಧ್ಯ ಪ್ರವೇಶ ಮಾಡ್ತಾರೆ. ಮುಖ್ಯಮಂತ್ರಿಗಳು ತೀವ್ರವಾಗಿ ಗಮನ ಹರಿಸಿದ್ದಾರೆ. ಮತ್ತು ಎಲ್ಲರೂ ಕೂಡ ಪಕ್ಷದ ಮುಖಂಡಗಳೆಲ್ಲರೂ ಕೂಡ ಇದು ಭಾಳ ದಿವಸದವರೆಗೂ ಎಳೆದು ಹೋಗಬಾರದು, ಅದು ಇತ್ಯರ್ಥ ಆಗಬೇಕು, ಭಿನ್ನಮತ ಶಮನ ಆಗಬೇಕು ಅಂತಕ್ಕಂಥ ಅಭಿಪ್ರಾಯ ಎಲ್ಲರದ್ದು ಆಗಿದೆ. ಕಾಫಿ ಕುಡಿದ್ರು ಹೋದರು. ಅದರಲ್ಲಿ ಏನು ವಿಶೇಷ ಏನಿಲ್ಲ. ನೋಡಿ, ಒಬ್ಬೊಬ್ಬರದು ನಾನು ಹೇಳ್ತೀನಿ, ಒಂದೊಂದೂ ನಾವು ಹೇಳಕ್ಕೆ ಬರೋದಿಲ್ಲ. ಪಕ್ಷದ ಚೌಕಟ್ಟಲ್ಲೇ ತೀರ್ಮಾನ ಮಾಡಬೇಕಾಗುತ್ತೆ. ಭಿನ್ನಾಭಿಪ್ರಾಯಗಳು ಇಲ್ಲ ಅಂತಲ್ಲ, ಭಿನ್ನಾಭಿಪ್ರಾಯಗಳಿಗೆ ಇರೋವತ್ತಿಗೆ ಇಲ್ಲಿವರೆಗಾಗಿ ಮುಂದೆ ಬರ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಅವರವ್ರ ಮಧ್ಯದಲ್ಲೇ ಒಂದು ಕಾಂಪ್ರಮೈಸಿಂಗು ಇನ್ನೊಂದು ಅದು ಆಗ್ತಾಯಿದೆ. ನೋಡೋಣ, ಇವತ್ತೆಲ್ಲ ವರಿಷ್ಠರೇ ಗಮನ ಹರಿಸ್ತಾರೆ, ಮುಖ್ಯಮಂತ್ರಿಗಳು ಗಮನ ಹರಿಸ್ತಾರೆ.
ಬಟ್ ಈಗ ಅರ್ಹರಿಗೆ ಯಾರ್ಯಾರಿಗೆ ತಪ್ಪಿದೆ ಸರ್, ಇವರೆಲ್ಲರೂ ಸೇರಿ ಒಂದು ಸಭೆ ಮಾಡಬೇಕು ಅನ್ನೋ ತೀರ್ಮಾನದಲ್ಲಿ ಇದ್ದಾರೆ. ತಮ್ಮನ್ನು ಯಾರು ಸಂಪರ್ಕ ಮಾಡಿದ್ರ ಅಥವಾ ನೇತೃತ್ವ ನೀವೇ ವಹಿಸಿ ಅಂತ? ಇಲ್ಲ, ನಾನು ಬೆಳಿಗ್ಗೆಯಿಂದಲೂ ಅವ್ರ ಸಂಪರ್ಕದಲ್ಲೇ ಇದ್ದೀನಿ, ಭೇಟಿನೂ ಕೂಡ ಮಾಡಿದ್ದೀನಿ. ನೋಡೋಣ, ಇವಾಗ ಮತ್ತೆ ಭೇಟಿ ಮಾಡಿ ಅದ್ರ ಬಗೆಹರಿಸುವಂಥ ಕೆಲಸವನ್ನು ಮಾಡೋ ಪ್ರಯತ್ನ ಮಾಡ್ತೀವಿ. ಅಲ್ಲ ಸರ್, ಈಗ CM ಅವ್ರು ಹೇಳ್ತಾ ಇದ್ದಾರೆ ರಾಜೀನಾಮೆ ಕೊಟ್ಟರೆ ಶಾಸಕರು ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಇವ್ರು ಎಲ್ಲೋ ಒಂದು ಕಡೆಗೆ ಶಮನ ಮಾಡಬೇಕಾದಾಗ ಆ ಮಾತು ಹೇಳಲೇಬೇಕಾಗುತ್ತಲ್ವಾ, ಯಾರೇ ಆದರೂ ಕೂಡ ಹೇಳಬೇಕಾಗ್ತದೆ. ಅದರಲ್ಲಿ ಎಲ್ಲ ಒಂದು ಕಡೆಗೆ ನಾವು ಈ ಭಿನ್ನಾಭಿಪ್ರಾಯ ಇದೆಲ್ಲದಕ್ಕೂ ಕೂಡ ಎಲ್ಲ ಒಂದು ಲಿಮಿಟಲ್ಲಿ ಇರಬೇಕಾಗ್ತದೆ. ಎಲ್ಲ ಒಂದು ಕಡೆಗೆ ಸ್ವಲ್ಪ ಮಿತಿ ಮೀರಿ ಹೋಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಾಭಾವಿಕವಾಗಿ ಆ ನಿರ್ಧಾರ ತೆಗೆದುಕೋಬೇಕಾಗ್ತದೆ. ಅದೆಲ್ಲ ಇತ್ಯರ್ಥ ಆಗಬೇಕಾದಾಗ ಇವತ್ತು ಒಂದು ಸ್ಟೇಜ್ ಬರ್ತದೆ ಅಂತ ನನಗೆ ವಿಶ್ವಾಸ ಇದೆ. ಶಾಸಕರು ಆ ರೀತಿ ಈಗ ರಾಜೀನಾಮೆ ಕೊಡ್ತೀವಿ ಅಂತ ಹೇಳುವಾಗ CM ಸ್ಥಾನದಲ್ಲಿ ಇದ್ದಂಥವ್ರು ಅವ್ರನ್ನ ಸಮಾಧಾನ ಮಾಡಿಸ್ಬೇಕಾಗಿ ಜವಾಬ್ದಾರಿ ಇದೆ. ನೀವು ಇನ್ನೂ ಉರಿಯೋ ಬೆಂಕಿಗೆ ತುಪ್ಪ ಸವರೋ ಥರ ನೀವು ಕೊಡಿ, ನಾವು 2 ನಿಮಿಷಕ್ಕೆ ಅಕ್ಸೆಪ್ಟ್ ಮಾಡ್ತೀವಿ. ಇಲ್ಲ, ಯಾರು ರಾಜೀನಾಮೆ ಕೊಡ್ತೀವಿ ಅಂತೇಳಿ ಅದು ಸ್ವಲ್ಪ ಉದ್ವೇಗದಲ್ಲಿ ಮಾತನಾಡ್ಬೋದು. ಅಂದಾಕ್ಷಣಕ್ಕೆ ರಾಜೀನಾಮೆ ಕೊಡೋಕ್ಕೆ ಹೋಗೋದಿಲ್ಲ. ನೋಡಿ, ಶಾಸಕರಾಗ್ತಕ್ಕಂಥದ್ದೇ ಪುಣ್ಯ ಕೆಲಸ ಜನತಂತ್ರ ವ್ಯವಸ್ಥೆಯಲ್ಲಿ. ಈ ಶಾಸಕರಾಗ್ತಕ್ಕಂಥದ್ದನ್ನು ಅಧಿಕಾರಕ್ಕೆ ಆಸೆ ಪಡ್ತಕ್ಕಂಥದ್ದು ತಪ್ಪಲ್ಲ. ಆದರೆ ಶಾಸಕರಾಗಿ ಅವ್ರದ್ದೇ ಆದಂಥ ಜವಾಬ್ದಾರಿಕೆಗಳಿರ್ತದೆ. ಜನಗಳನ್ನು ಋಣವನ್ನು ತೀರಿಸಬೇಕಾದಾಗ ಅನೇಕ ಪ್ರಯತ್ನಗಳನ್ನ ಮಾಡಿರ್ತಾರೆ. ಎಲ್ಲ ಒಂದು ಕಡೆಗೆ ಶಾಸಕರಾಗಿದ್ದೇವೆ, ಅಧಿಕಾರ ಸಿಕ್ಕಿದೆ, ಇದನ್ನು ಆಶೋತ್ತರಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಅಂತಕ್ಕಂಥ ಭಾವನೆ ಎಲ್ರಿಗೂ ಇರ್ತದೆ. ನಿಮ್ಮಂಥ ಹಿರಿಯರು ಅನುಭವಿಗಳೇ ಅಸಮಾಧಾನಗೊಂಡಿರುವಂಥದ್ದು, ಆಕ್ರೋಶ ಹೊರ ಹಾಕ್ತಿರುವಂಥದ್ದು, ಇದು 2028ಕ್ಕೆ ನಿಮ್ಗೆ ಡ್ಯಾಮೇಜ್ ಅನ್ಸಲ್ವಾ ಪಾರ್ಟಿಗೆ? ಅಲ್ಲ, ಡ್ಯಾಮೇಜ್ ಆಗಬಾರ್ದು. ಅದು ಭಿನ್ನಾಭಿಪ್ರಾಯ ಬರುತ್ತೆ, ಅದು ಶಮನ ಆದಂಥ ಸಂದರ್ಭದಲ್ಲಿ ಇದೆಲ್ಲದೂ ಕೂಡ ಇತ್ಯರ್ಥ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಯಾರು ವರಿಷ್ಠರ ಮಟ್ಟದಲ್ಲಿ ಮಧ್ಯಪ್ರವೇಶ ಮಾಡಿದಾಗ ಅವೆಲ್ಲ ಕೂಡ ಶಮನ ಆಗೋದಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಆ ಪ್ರಕ್ರಿಯೆ ಇವತ್ತು ಪ್ರಾರಂಭ ಆಗ್ತದೆ. ನಾನಿನ್ನೂ ಅದನ್ನ ಬಗ್ಗೆ ನನಗೆ ಒತ್ತಾಯನೂ ಇದೆ, ಬೇಡ ನೀವು ಒಪ್ಕೋಬೇಡಿ ಅಂತಲೂ ಕೂಡ ಇದೆ. ಆದರೆ ನಾವು ವರಿಷ್ಠರ ಹತ್ರ ಕೂತು ತೀರ್ಮಾನ ಮಾಡಿ ಇತ್ಯರ್ಥ ಮಾಡ್ಕೋಬೇಕಾಗ್ತದೆ. ಈ ನಡುವೆ ಈ ಬಾಗಲಕೋಟೆ ತಿಮ್ಮಾಪುರ ಮತ್ತು ನಂಜಾಯಿಮಠ ಅವ್ರು ಮಾತಾಡಿರೋ ಒಂದು ಆಡಿಯೋ ವೈರಲ್ ಆಗಿದೆ. ಯಾರು ಪೇಮೆಂಟ್ ಕೊಟ್ಟಿದ್ದಾರೆ, ಯಾರು ದುಡ್ಡು ಕೊಟ್ಟಿದ್ದಾರೆ ಅಂಥವ್ರನ್ನ ಮಾಡಿದ್ದಾರೆ ಅಂತ. ಅದು ಈಗ ಅವ್ರು ಯಾರೋ ಮಾತು ಹೇಳಿದಾಕ್ಷಣಕ್ಕೇ ಅದನ್ನು ನಂಬೋಕ್ಕಾಗತ್ತಾ? ಯಾವ ಹಿನ್ನೆಲೆಯಲ್ಲಿ ಹೇಳಿರ್ತಾರೋ ಗೊತ್ತಿಲ್ಲ, ಅದು ಏನಾಗಿದೆ ಗೊತ್ತಿಲ್ಲ. ಸೊ ಹಾಗಾಗಿ ಅದಕ್ಕೆ ನನ್ನ ಯಾವ ಪ್ರತಿಕ್ರಿಯೆಯೂ ಇಲ್ಲ. ಈಗ ಕೆಲವು ಶಾಸಕರು ಅಶೋಕ್ ಪಟ್ಟಣ ಅವರ ನೇತೃತ್ವದಲ್ಲಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಿ ಅವರ ಅಸಮಾಧಾನ ಮತ್ತು ಅಳಲನ್ನ ಹೇಳ್ಕೊತೀವಿ ನಾವು ಅಂತ ಹೇಳಿರುವಂಥದ್ದು. ನಾನು ಅವರೆಲ್ಲರನ್ನೂ ಭೇಟಿಯಾಗಿದ್ದೀನಿ. ಅದು ವರಿಷ್ಠರು ಇಲ್ಲಿ ಬರ್ತಾರೆ, ಕೂತ್ಕೊಂಡು ಇತ್ಯರ್ಥ ಮಾಡ್ತಾರೆ. ಎಷ್ಟು ಜನರು ಸಂಪರ್ಕಕ್ಕೆ ಬಂದಿದ್ರು ಸರ್? ಯಾರೆಲ್ಲ ಭೇಟಿಯಾಗಿದ್ರು? ಅದೆಲ್ಲ ಭಾಳ ಜನ ಇದ್ದಾರೆ, ಅದನ್ನು ಎಲ್ಲರೂ ಕೂಡ ಸಂಪರ್ಕದಲ್ಲಿದ್ದಾರೆ. ಸರ್, ಈಗ ಇರೋದಂಥದ್ದು ಒಂದು ಸ್ಥಾನ ಅದು ಮಹಿಳೆಯರಿಗೆ ಕೊಡಬೇಕಂತ ಚರ್ಚೆ ಆಗ್ತಿದೆ. ನಿಮ್ಮ ಅಭಿಪ್ರಾಯ ಏನು ಸರ್? ನಿಜ, ಇದು ಕೆಲವು ಕನ್ಫ್ಯೂಷನ್ ಆಗಿದೆ. ಮಹಿಳೆಯರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು, ಅದನ್ನು ಕೊಡದೇ ಇರೋದು ಅಂಥದ್ದು, ಇದೆಲ್ಲದಕ್ಕೂ ಕೂಡ ಈ ಅವರ ವರಿಷ್ಠರ ಮಟ್ಟದಲ್ಲಾಗಿರೋ ತೀರ್ಮಾನ ಸ್ವಲ್ಪ ಗೊಂದಲಕ್ಕೂ ಕೂಡ ಕಾರಣ ಆಗಿದೆ. ಅದನ್ನು ಅವರೇ ಬಗೆಹರಿಸಬೇಕು, ಅವರೇ ಬಗೆಹರಿಸ್ತಾರೆ. ಕಾಂಗ್ರೆಸ್ ಅಲ್ಲಿ ಸೀನಿಯರ್ ಇದೆ ಸರ್, ಈ ತರ ಯಾವ ತರ ಆಗಿತ್ತ ಈಗ ಅನೌನ್ಸ್ ಆಗಿ ನಾವು ಬಹುಶಃ ಯಾಕಂದರೆ ಇದು ಯಾಕೆ ಅನಿವಾರ್ಯ ಅಂತಂದರೆ, ಇದು 136 ಜನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಾವತ್ತೂ ಕೂಡ ಯಾವ ಪಾರ್ಟಿನೂ ಬಂದಿರಲಿಲ್ಲ. ಹಾಗಾಗಿ ಇದು ಸ್ವಾಭಾವಿಕವಾಗಿ ಉದ್ಭವ ಆಗ್ತದೆ. ಸೊ ಅದಕ್ಕೆ ಇದು ಕೊನೆಯ ವಿಸ್ತರಣೆ ಆಗಿರೋದ್ರಿಂದ ಪ್ರಯತ್ನಗಳೆಲ್ಲರದ್ದು ಕೂಡ ಇರುತ್ತೆ, ಅನೇಕ ರೀತಿಯಾದಂಥ ವಾದಗಳು ಇರ್ತದೆ. ಸೊ ಅದಕ್ಕೆಲ್ಲದಕ್ಕೂ ಕೂಡ ಮಣೆ ಹಾಕಬೇಕಾದಾಗ ಯಾರನ್ನೂ ಕೂಡ 100ಕ್ಕೆ 100ರಷ್ಟು ಯಾರನ್ನೂ ಸ್ಯಾಟಿಸ್ಫೈ ಮಾಡ್ತಕ್ಕಂಥದ್ದು ಕಷ್ಟ ಆಗ್ತದೆ. ಅವರಿಗೆ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಒಂದು ವಾದ ಇತ್ತು. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಗೊಂದಲಗಳಾಗಿದೆ. ಅದು ಏನೇ ಆದರೂ ಕೂಡ ನಾವು ಒಗ್ಗಟ್ಟನ್ನು ಕಾಪಾಡಿ ಪಕ್ಷದ ಚೌಕಟ್ಟಿನಲ್ಲಿ ಇತ್ಯರ್ಥ ಆಗೋದು ಅಂತೇಳಿ ಅದನ್ನು ವರಿಷ್ಠರು ಗಮನ ಹರಿಸಿದ್ದಾರೆ, ಮುಖ್ಯಮಂತ್ರಿಗಳು ಗಮನ ಹರಿಸಿದ್ದಾರೆ. CM ಮತ್ತು ಸುರ್ಜೇವಾಲಾ ಬಂದು ಮಾತಾಡೋದ್ರ ಜೊತೆಗೆ ನೀವು ಬೇರೆ ಜವಾಬ್ದಾರಿ ಕೊಡ್ತೀರ ಅಂತ ಅಂದಾಗ ನೀವು ಒಪ್ಕೋತೀರಾ ಸರ್? ಈಗ ಸಂಪುಟದಲ್ಲ ಮುಕ್ತಾಯ, ಈಗ ನಾವು ಮಾತಾಡಿದ್ದಾದಮೇಲೆ ಏನು ಹೇಳ್ತಾರೆ ಏನು ಬಿಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ನಾನೇನು ಮೊನ್ನೆ ಕಾಂಗ್ರೆಸ್ನಲ್ಲ, ನನಗೆ 60 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಲಿರೋನು.
ಈ ಥರ ಏನಾಗಿದೆ ಅಂದರೆ 136 ಜನ ಸಂಖ್ಯೆ ಬಂದಿರತಕ್ಕಂಥದ್ದೇ ಒಂದು ದೊಡ್ಡ ಒಂದು ಶಕ್ತಿ. ಅದನ್ನೆಲ್ಲೋ ಒಂದು ಕಡೆಗೆ ನಾವು ಎಲ್ಲ ಥರ ಇದನ್ನು ಪ್ರಯತ್ನಗಳನ್ನ ಮಾಡಿ ಬರ ಇವತ್ತು ಕಾಡ್ತಾ ಇರತಕ್ಕಂಥ ಸನ್ನಿವೇಶದಲ್ಲಿ ಜನಗಳನ್ನಾಗ ಇವತ್ತು ಸಮಾಧಾನ ಮಾಡಬೇಕಾದಾಗ ನಾವೇನೆಲ್ಲ ಮಾಡಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಒಂದು ಕಡೆ ಕಾವೇರಿ, ಇನ್ನೊಂದು ಕಡೆ ಮೇಕೆದಾಟು, ಇದೇನೋ ಸ್ವಲ್ಪ ಮಟ್ಟಿಗೆ ಶಮನ ಆಗ್ತಕ್ಕಂಥ ರೀತಿಯಲ್ಲಿ ಕಾಡ್ತಾ ಇದೆ. ಆದರೂ ಕೂಡ ಎಲ್ಲಿನೋ ಅಂತಕ್ಕಂಥದ್ದು ಇನ್ನೂ ತಪ್ಪಿಲ್ಲ. ಅದನ್ನು ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟರು ಇನ್ನೂ ಕೂಡ ಮಳೆ ಬರ್ತಕ್ಕಂಥದ್ದು ಕಷ್ಟ ಅಂತ ಹೇಳ್ತಿದ್ದಾರೆ. ಬಹುಶಃ ನಮ್ಮಂಥ ಬಯಲು ಪ್ರದೇಶಗಳಲ್ಲಿ ಸುಮಾರು 120 ತಾಲೂಕುಗಳಲ್ಲಿ ಮಳೆನೇ ಬಂದಿಲ್ಲ ಇವತ್ತವರೆಗೂ. ಕುಡಿಯೋ ನೀರಿನ ಸಮಸ್ಯೆ ದೊಡ್ಡದಾಗಿದೆ. ಇದನ್ನೆಲ್ಲ ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥದ್ದು ಶಾಸಕರುಗಳು ಅದನ್ನು ಒಂದು ಒಗ್ಗಟ್ಟಿನಿಂದ ಹೋಗಿ ಸರ್ಕಾರದ ಸಲಹೆ ಸಹಕಾರವನ್ನು ಪಡೆದು ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು. ಎಲ್ಲ ಒಂದು ಕಡೆಗೆ ನಾವು ಅಧಿಕಾರದ ಹಂಚಿಕೆ ಆಗುವಂಥ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿಕೆಗಳನ್ನೂ ಕೂಡ ನಾವು ಮರೆಯಕ್ಕೆ ಬರೋದಿಲ್ಲ. ಹೆಚ್ಚುವರಿ DCM ಏನಾದರೂ ಸೃಷ್ಟಿ ಆಗುತ್ತಾ ಸರ್? ಇಷ್ಟೆಲ್ಲ ಗೊಂದಲದ ಮಧ್ಯೆ ಹೆಚ್ಚುವರಿ DCM ಕೊಡಬೇಕಂತ ಪ್ರಸ್ತಾಪ ಆಗಿತ್ತು. ಏನಾಗ್ತದೆ ಅದೆಲ್ಲ ಬಂದು ಕೂತು ಇತ್ಯರ್ಥ ಮಾಡಿದಾಗಲೇ ಸರಿ ಆಗ್ತದೆ. ಒಂದು ಕೇಳಿ, ಡಿಲಿಮಿಟೇಷನು ಈ ಪಾರ್ಲಿಮೆಂಟಲ್ಲಿ ಡಿಲಿಮಿಟೇಷನ್ ಮಸೂದೆನೂ ಕೂಡ ಮಂಡನೆ ಆಗೋ ಸಂದರ್ಭ ಇದೆ. ಮಹಿಳಾ ಮೀಸಲಾತಿ ಇದೆ. ಈಗ ಅದು ಮಂಡನೆ ಆದಮೇಲೆ ಎಲ್ಲರ ಗಮನ ಆ ಕಡೆ ಹೋಗ್ತದೆ. ಸೊ ಇದು ಪಾರ್ಲಿಮೆಂಟಲ್ಲಿ ಮಂಡನೆ ಆದಮೇಲೆ ಇನ್ನೊಂದು ಹೊಸ ತಿರುವು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಈಗ ಸಚಿವ ಸ್ಥಾನದ ಜೊತೆಗೆ ಹೈಕಮಾಂಡ್ ನಾಯಕರುಗಳು ಸ್ಪೀಕರು, ಉಪಸಭಾಪತಿ, ಸಭಾಪತಿಗಳದ್ದನ್ನು ಹೈಕಮಾಂಡ್ ಲಿಸ್ಟಲ್ಲೇ ತಂದು ಕಳಿಸಿರುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಸರ್. ವಿಶೇಷವಾಗಿ ವಿಧಾನ ಪರಿಷತ್ನ ಸಭಾಪತಿ ವಿಚಾರ ಸದನದಲ್ಲಿ ತೀರ್ಮಾನ ಆಗಬೇಕಾಗಿರೋದನ್ನ ನಿಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿರೋದು ಸರಿನಾ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ ಸರ್. ಅದೆಲ್ಲ ಒಂದು ಕಡೆಗೆ ಸ್ವಲ್ಪ ಲೋಪ ಆಗಿದೆ. ಅದನ್ನು ಮಂತ್ರಿಗಳನ್ನು ಆಯ್ಕೆ ಮಾಡಿ ಕಳಿಸುವಂಥ ಸಂದರ್ಭದಲ್ಲೇ ಸ್ಪೀಕರು, ಡೆಪ್ಟಿ ಸ್ಪೀಕರ್ ಅವ್ರನ್ನ ಕಳಿಸಿದ್ದು ಅದು ಸತ್ಸಂಪ್ರದಾಯ ಆಗೋದಿಲ್ಲ. ಹೊರಟ್ಟಿಯವರು ಸಹ ನಾನು ರಿಸೈನ್ ಕೊಡಲ್ಲ, ನೀವು ಸದನದಲ್ಲಿ ಅವಿಶ್ವಾಸ ಮಂಡನೆ ಮಾಡಿ ಯಾವ ಆರೋಪದ ಮೇಲೆ ನನ್ನನ್ನು ಇದನ್ನು ಮಾಡ್ತಾ ಇದ್ದೀರ ಅನ್ನೋ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಸರ್ ಅವರು. ಅಲ್ಲ, ಅವ್ರ ಹೇಳಿಕೆಗಳನ್ನ ನೋಡಿದೆ, ಎಲ್ಲ ಒಂದು ಕಡೆಗೆ ಸ್ವಲ್ಪ ಸಣ್ಣ ಎಡವಟ್ಟುಗಳಾಗಿದೆ. ಏನೇ ಆದರೂ ಕೂಡ ಜನತಂತ್ರ ವ್ಯವಸ್ಥೆಯಲ್ಲಿ ಸತ್ಸಂಪ್ರದಾಯಗಳು ಭಾಳ ಮುಖ್ಯ ಆಗ್ತದೆ. ಅದೇ ಮಾನದಂಡ ಆಗ್ತದೆ. ಅದು ಎಲ್ಲರ ಮೇಲೂ ಕೂಡ ಅವಲಂಬಿಸುತ್ತೆ. ಅದಕ್ಕೆ ಅನುಗುಣವಾಗಿ ಎಲ್ಲರೂ ಕೂಡ ನಡೀಬೇಕಾಗ್ತದೆ. ರಾಜಕೀಯ ಪಕ್ಷಗಳು ನಡೀಬೇಕಾಗ್ತದೆ, ಎಲ್ಲರೂ ಕೂಡ ನಡೀಬೇಕಾಗ್ತದೆ. ವಾಲ್ಮೀಕಿ ಹಗರಣದಲ್ಲಿ ಜೈಲಿಗೆ ಹೋಗಿ ಬಂದ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಮತ್ತೆ ಸೇರ್ಪಡೆ ಮಾಡಿಕೊಂಡು ಬಿಜೆಪಿ ಪ್ರಶ್ನೆ ಮಾಡ್ತಿರ್ತಾರೆ. ಈಗ ಸದನ ನಡೆಸೋದಕ್ಕೆ ಬಿಡಲ್ಲ ಮಾತನ್ನು. ಈಗ ಅದನ್ನೆಲ್ಲದನ್ನು ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ, ವರಿಷ್ಠರು ಉತ್ತರ ಕೊಡ್ತಾರೆ. ನೀವು ಕೇಳೋ ಈ ಪ್ರಶ್ನೆಗಳಿಗೆ ಅಂತ ಆಯ್ಕೆ ಆಗಿರೋದಕ್ಕೆ ಪೇಮೆಂಟ್ ಸೂಟ್ ಕೇಸ್ ಕೊಟ್ಟವ್ರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂತವ್ರೆಲ್ಲ ಮಾಡಿದ್ದಾರೆ ಅಂತ ಹಿರಿಯ ಶಾಸಕರೇ ಎಚ್ ಕೆ ಪಾಟೀಲ್ ನಿಮ್ಮಂತವ್ರೆಲ್ಲ ಮಾಡಿಲ್ಲ, ಹಗರಣ ಇದ್ದವ್ರನ್ನೆಲ್ಲ ಮಾಡಿದ್ದಾರೆ ಅಂತ. ಅದಕ್ಕೆ ನನ್ನ ಪ್ರತಿಕ್ರಿಯೆ ಇಲ್ಲ. ಅದಕ್ಕೆ ಉತ್ತರ ಕೊಡ್ತಕ್ಕಂಥವರೇ ಬೇರೆ. ನಿಮ್ಮಂತ ಹಿರಿಯರಿಗೆ ಗೌರವ ಸಿಗಲಿಲ್ವಲ್ಲ ಅಂತ ಸರ್ ಅಷ್ಟೇ. ಸರಿ.